ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಈ ವಿಡಿಯೋದೊಳಗೆ ನೀವೇನು ಈ ಟ್ಯಾಕ್ಟ್ರಿಗೆ ಹಿಂದೆ ಏನು ಲಂಗ್ರಿ ಜೋಡಿಸಿದ್ದು ನೋಡತ್ತೀರಿ. ಈ ಲಂಗ್ರಿ ಜೋಡಿಸಿದ ದಿಂಡಿಗೆ ನಾವು ಮೇವು ಒಯ್ಯಲಿಕ್ಕೆ ಹಾಗೂ ಗೊಬ್ಬರವನ್ನು ಒಯ್ಯಲಿಕ್ಕೆ ಹಾಗೂ ಇನ್ನಿತರೆ ವಸ್ತುಗಳನ್ನು ಒಯ್ಯಲಿಕ್ಕೆ ಈ ದಿಂಡಿಗೆ ನಾವು ಒಂದು ಸಪೋರ್ಟ್ 2 ಆ್ಯಂಗಲ್ ಕೊಟ್ಕೊಂಡು ಈಗೇನು ಟ್ರೇಲರ್ಗೆ ಈ ಸಿಂಗಲ್ ಗಾಲಿ ಟ್ರೇಲರ್ಗೆ ಮುಂದಿನ ಸೈಡ್ ಇಡಲಿಕ್ಕೆ ಇದನ್ನು ಕೊಡ್ತಿದ್ರು ಸಪೋರ್ಟ್ ಸಿಸ್ಟಮ್. ಅದನ್ನ ತೆಗೆದಿಟ್ಟಿದ್ವಿ ಮನೆಯಲ್ಲಿ. ಅದನ್ನೇ ಒಂದು ಸ್ವಲ್ಪ ಹೆವಿ ಇರ್ತಕ್ಕಂಥ ಆ್ಯಂಗಲ್ಗೆ ವೆಲ್ಡಿಂಗ್ ಮಾಡಿಸಿ ಈ ರೀತಿಯಾಗಿ ಮೇವನ್ನು ಒಯ್ಯಲಿಕ್ಕೆ ಮಾಡಲಿಕ್ಕೆ ಅಂಥೇಳಿ ಇದೊಂದು ದಿಂಡು ಮಾಡಿದ್ದೇವೆ ರೀ. ಅದನ್ನು ನಿಮಗೆ ತೋರಿಸ್ಲಿಕ್ಕೆ ವಿಡಿಯೋ ಮಾಡಿರೋದು. ಇದ್ರ ಮೇಲೆ ನಾವು 7 ಕ್ವಿಂಟಲ್ವರೆಗೆ ಕಬ್ಬ ಹಾಗೂ ಮೇವನ್ನು ಹೇರಿದ್ದೇವೆ ರೀ. ನೀವು ಹೇರಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ಈಗ ನೋಡ್ತಕ್ಕಂಥದ್ದು ನೀವು ಏನಿಲ್ಲ, 2 ಸಿಂಪಲ್ 2 ಆ್ಯಂಗಲ್ ಪಟ್ಟಿ, ಹಾಗೆ ಅದ್ರ ಮೇಲೆ 2 ಇಲ್ಲಿ ಮೊದಲಿಗೆ ವೆಲ್ಡಿಂಗ್ ಕೊಟ್ಟಿದ್ದೀವಿ. ಮುಂದುಗಡೆ ಏನೈತಿ ಇಲ್ಲಿ ನಟ್ ಬೋಲ್ಟ್ ಹಾಕಿ ಬಿಕ್ಕೊಳ್ತಕ್ಕಂಥ ಸಿಸ್ಟಮ್. ಈಗ ಲಂಗ್ರಿಗೆ ಅದು ಹೇಗೆ ನಟ್ ಬೋಲ್ಟ್ ಇರ್ತದಲ್ಲ ಆ ಸೇಮ್ ಬಿಕ್ಕೊಳ್ತಕ್ಕಂಥದ್ದು ಮಾಡ್ಕೊಂಡಿದ್ದೇವೆ. ನಮಗೆ ಲಂಗ್ರಿ ಹೊಡೆಯೋ ಸಮಯದಲ್ಲಿ ಅದನ್ನು ಬಿಚ್ಚು ಕೂಡ ಇಡಬಹುದು. ಅಗದಿ ಸಿಂಪಲ್ ಆಗಿರ್ತಕ್ಕಂಥ ಸೆಟಪ್ ಇದು. ಟ್ಯಾಕ್ಟರ್ ಇದ್ದವ್ರಿಗೆ ಅನುಕೂಲ ಆಗುತ್ತೆ. ಮೇವು ಹೊತ್ಕೊಂಡು ಹೋಗ್ತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. ನಾವು ಇದನ್ನು ಸರ್ಕಾರಿ ಹುಲ್ಲು ಹಾಗೂ ಈ ಜೋಳದ ಮೇವು ಇತ್ತು, ಅದನ್ನು ಕಡದಲ್ಲಿ ಹೇರಿದ್ದೇವೆ. ನೇಗಿಲ ಕುಲದೊಳ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ಉಳುವ ಯೋಗಿಯ ನೋಡಲ್ಲಿ.